ಒಂದು ಆಯತವು ಯಾವಾಗಲೂ ಎರಡು ತ್ರಿಭುಜಗಳನ್ನ ಮರೆಮಾಚುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಈ ಎರಡು ಆಕಾರಗಳ ವಿಸ್ತೀರ್ಣ ಸೂತ್ರಗಳು ಏಕೆ ಒಂದೇ ಆಗಿವೆ? ಕೇವಲ ಒಂದು ಸೂತ್ರದಿಂದ ಎರಡೂ ಆಕಾರಗಳ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬೇಕು ಎಂಬುದನ್ನು ನೋಡೋಣ. ಹಾಗಿದ್ದರೆ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವುದರ ಬಗ್ಗೆ ಇಂದು ಚರ್ಚೆಯನ್ನ ಮಾಡೋಣ. ಇಲ್ಲಿ ಒಂದು ಆಕೃತಿಯನ್ನ ಕೊಡಲಾಗಿದೆ. ಸೊ ಈ ಆಕೃತಿಯ ಒಳಗಡೆ ಇರುವ ಪ್ರದೇಶವನ್ನ ನಾವು ವಿಸ್ತೀರ್ಣ ಅಂತ ಹೇಳಿ ಕರೆಯುತ್ತೇವೆ. ಸೊ ಅದನ್ನ ವ್ಯಾಖ್ಯಾನಿಸುವುದಾದ್ರೆ, ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನ ಆ ಆಕೃತಿಯ ವಿಸ್ತೀರ್ಣ ಎಂದು ಇಲ್ಲಿ ಕರೆಯಲಾಗುತ್ತೆ. ಸೊ ಇಲ್ಲಿ ಒಂದು ಚೌಕವನ್ನ ಕೊಡಲಾಗಿದೆ ಮತ್ತು 4 ವಿದ್ಯಾರ್ಥಿಗಳು ಈ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯಲಿಕ್ಕೆ ಇಲ್ಲಿ ಸಿದ್ಧರಾಗಿದ್ದಾರೆ. ಮೊದಲು ಅವರು ಒಂದು ಟೇಪ್ ಅನ್ನ ತೆಗೆದುಕೊಳ್ತಾರೆ. ಟೇಪ್ ಅನ್ನ ತೆಗೆದುಕೊಂಡು 4 ಬಾಹುಗಳ ಅಳತೆಯನ್ನ ಅವರು ಕಂಡುಹಿಡಿತಾರೆ. ಅದು 3 ಮೀಟರ್ 3 ಮೀಟರ್ 3 ಮೀಟರ್ 3 ಮೀಟರ್ ಅಂತ ಹೇಳಿ ಆಗಿರುತ್ತವೆ. ಮತ್ತು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಈಗ ಆ ಉದ್ದ 3 ಮೀಟರ್ ಅಳತೆಯನ್ನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಸೊ ಇಲ್ಲಿ ಪ್ರತಿ ಒಂದು ಭಾಗ 1 ಮೀಟರ್ನ ಅಗಲವನ್ನ ಹೊಂದಿರ್ತದೆ. ಅದೇ ರೀತಿಯಾಗಿ ಎತ್ತರ 3 ಮೀಟರ್ ಅನ್ನ ಅವರು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಸೊ ಇಲ್ಲಿ ಪ್ರತಿ ಒಂದು ಭಾಗ 1 ಮೀಟರ್ನ ಎತ್ತರವನ್ನ ಹೊಂದಿರುತ್ತೆ. ಸೊ ಈಗ ಚೌಕಗಳ ಒಂದು ಉತ್ಪತ್ತಿ ಆಗಿದೆ. ಇಲ್ಲಿ ಪ್ರತಿಯೊಂದು ಚೌಕವು 1 ಚದರ ಮೀಟರ್ನ ವಿಸ್ತೀರ್ಣವನ್ನ ಹೊಂದಿರುತ್ತವೆ. ಸೊ ಇಲ್ಲಿ ಈ ಚೌಕಗಳ ಉಪಯೋಗದಿಂದ ನಾವು ಈ ಒಂದು ಹೊರ ಚೌಕದ ವಿಸ್ತೀರ್ಣವನ್ನ ನಾವಿಲ್ಲಿ ಹೇಳಬಹುದು. ಸೊ ಈಗ ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಮೀಟರ್ ಆಗಿರ್ತದೆ. ಸೊ ಇಂತಹ 9 ಚೌಕಗಳು ಈ ಒಂದು ಹೊರ ಚೌಕದಲ್ಲಿ ಇರುವುದರಿಂದ ಒಟ್ಟು ಚೌಕದ ವಿಸ್ತೀರ್ಣ 9 ಚದುರ ಮೀಟರ್ಗಳು ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಸೊ ಇನ್ನೊಂದು ರೀತಿಯಲ್ಲಿ ಸೂತ್ರವನ್ನ ಉಪಯೋಗಿಸಿಕೊಂಡು ಈ ಒಂದು ಚೌಕದ ವಿಸ್ತೀರ್ಣವನ್ನ ಕಂಡು ಹಿಡಿಯಬಹುದಾಗಿದೆ. ಸೊ ಅದಕ್ಕೋಸ್ಕರ ನಾನು ಚೌಕದ ವಿಸ್ತೀರ್ಣವನ್ನ ಬಾಹು ಇಂಟು ಬಾಹು ಅಂತ ಹೇಳಿ ಇಲ್ಲಿ ನಾವು ಬರಿಬಹುದು. ಸೊ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಉದ್ದ ಮತ್ತು ಅಗಲ ಒಂದೇ ರೀತಿಯಾಗಿರುತ್ತವೆ. ಅವು 3 ಮೀಟರ್ಗಳಾಗಿರುತ್ತವೆ. ಹಾಗಾಗಿ ಚೌಕದ ವಿಸ್ತೀರ್ಣ 9 ಚದರ ಮೀಟರ್ಗಳು ಅಥವಾ 9 ಮೀಟರ್ ಸ್ಕ್ವಯರ್ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಸೊ ಈ ರೀತಿಯಾಗಿ ಚೌಕಗಳ ಉಪಯೋಗದಿಂದ ನಾವು ವಿಸ್ತೀರ್ಣವನ್ನ ಇಲ್ಲಿ ಕಂಡು ಹಿಡಿಯಬಹುದಾಗಿದೆ. ಇಲ್ಲಿ ಒಂದು ಸನ್ನಿವೇಶವನ್ನ ನೋಡೋಣ. ರವಿ ಮತ್ತು ರಾಜು ಇಬ್ಬರು ಪೇಂಟರ್ಗಳಾಗಿದ್ದಾರೆ. ಅವರು ಒಂದು ಆಕೃತಿಯ ಆಕಾರದಲ್ಲಿ ಪೇಂಟ್ ಅನ್ನ ಮಾಡ್ತಾರೆ. ಸೊ ಯಾರು ಜಾಸ್ತಿ ಬಣ್ಣ ಹಚ್ತಾರೆ ಅಂತ ಹೇಳಿ ನಾವಿಲ್ಲಿ ಕಂಡು ಹಿಡಿಬೇಕಾಗಿದೆ. ಮೊದಲು ರವಿ ಈ ರೀತಿಯಾಗಿ ಪೇಂಟ್ ಅನ್ನ ಮಾಡ್ತಾ ಇದ್ದಾನೆ ಮತ್ತು ಮಾಡಿದ ಪೇಂಟಿಂಗ್ ಯಾವ ಒಂದು ಆಕೃತಿಯಲ್ಲಿ ಇದೆ ಅಂತಂದ್ರೆ ಒಂದು ಆಯತದ ಆಕೃತಿಯಲ್ಲಿ ಅದು ಮೂಡಿ ಬಂದಿದೆ ಮತ್ತು ಅದು 3 ಫೀಟ್ ಅಗಲವನ್ನ ಮತ್ತು 8 ಫೀಟ್ ಎತ್ತರವನ್ನ ಇದು ಹೊಂದಿರುತ್ತದೆ. ರಾಜುವಿನ ಸರದಿ. ರಾಜು ಪೇಂಟ್ ಮಾಡಲು ಶುರು ಮಾಡುತ್ತಾನೆ ಮತ್ತು ಆ ಪೇಂಟಿಂಗ್ ಇಲ್ಲಿ ತೋರಿಸಿರುವ ಆಕಾರದಲ್ಲಿ ಮೂಡಿ ಬರುತ್ತದೆ. ಸೊ ಇಲ್ಲಿ ರಾಜುವಿನ ಪೇಂಟ್ ಆಕಾರದ ಅಗಲ 3 ಫೀಟ್ಗಳಾಗಿರ್ತವೆ ಮತ್ತು ಅದರ ಎತ್ತರವೂ ಸಹ ರವಿಯ ಪೇಂಟಿಂಗ್ ಆಕಾರದ ಎತ್ತರದಷ್ಟೇ ಇರುತ್ತದೆ. ಅದು 8 ಫೀಟ್ಗಳಾಗಿರ್ತವೆ. ಸೊ ಈಗ ರವಿ ಮತ್ತೆ ರಾಜು ಅವರು ಮಾಡಿದ ಪೇಂಟಿಂಗ್ ನ ಆಕಾರಗಳು ಬೇರೆ ಬೇರೆ ಆಗಿರ್ತವೆ. ಹಾಗಾದ್ರೆ ಈ ಇಬ್ಬರಲ್ಲಿ ಯಾರು ಜಾಸ್ತಿ ಬಣ್ಣವನ್ನ ಹಚ್ಚಿದರು ಅಂತ ಹೇಳಿ ನಾವಿಲ್ಲಿ ಕಂಡು ಹಿಡಿಯೋಣ. ನಮಗೆ ಈಗ ಸದ್ಯಕ್ಕೆ ಚೌಕದ ಹಾಳೆಯನ್ನ ಅಥವಾ ಗ್ರಿಡ್ ಶೀಟ್ ಅನ್ನ ಉಪಯೋಗಿಸಿಕೊಂಡು ಈಗ ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ. ಇಲ್ಲಿ ಮೊದಲಿಗೆ ನಾನು ರವಿ ಏನು ಪೇಂಟ್ ಮಾಡಿದ್ದಾನೆ ಆ ಒಂದು ಆಕೃತಿಯಲ್ಲಿ ಈ ರೀತಿಯಾಗಿ ಒಂದು ಚೌಕದ ಹಾಳೆಯನ್ನ ಇಟ್ಟಿರ್ತೇನೆ. ಇಲ್ಲಿ ಪ್ರತಿ ಚೌಕದ ಒಂದು ವಿಸ್ತೀರ್ಣ 1 ಚದರ ಫೀಟ್ ಆಗಿರುತ್ತದೆ. ಹಾಗಾಗಿ ರವಿಯು ಬಣ್ಣ ಹಚ್ಚಿದ ವಿಸ್ತೀರ್ಣ 8 ಇಂಟು 3 ಫೀಟ್ ಅಥವಾ 24 ಸ್ಕ್ವಯರ್ ಫೀಟ್ಗಳಾಗಿವೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಅದೇ ರೀತಿಯಾಗಿ ನಾನು ಈಗ ಚೌಕದ ಹಾಳೆಯನ್ನ ರಾಜು ಪೇಂಟ್ ಮಾಡಿದ ಆಕೃತಿಯ ಮೇಲೆ ಇಡ್ತೇನೆ. ಸೊ ನಾವಿಲ್ಲಿ ಗಮನಿಸ್ತಿರೋ ಹಾಗೆ ಸ್ವಲ್ಪ ಪೇಂಟ್ ಮಾಡಿದ ಪ್ರದೇಶ ಆ ಒಂದು ಗ್ರಿಡ್ ಶೀಟ್ ನ ಹೊರಗಡೆ ಬಂದಿದೆ ಮತ್ತು ನಾವು ಇನ್ನೂ ಗಮನಿಸುವುದಾದರೆ ಆ ಪೇಂಟ್ ಹೊರಗಡೆ ಬಂದಿರುವ ಆಕೃತಿಯ ವಿಸ್ತೀರ್ಣ ಆ ಚೌಕ ಹಾಳೆಯಲ್ಲಿ ಒಳಗಡೆ ಖಾಲಿ ಇರುವ ವಿಸ್ತೀರ್ಣಕ್ಕೆ ಸಮವಾಗಿದೆ ಅಂತ ಹೇಳಿ ನಾವಿಲ್ಲಿ ಒಂದು ಗೆಸ್ ಅನ್ನ ಮಾಡಬಹುದು. ಸೊ ಈಗ ನಾನು ಹೊರಗಡೆ ಬಂದಿರುವ ಪೋರ್ಷನ್ ಅನ್ನ ಕಟ್ ಮಾಡಿಕೊಂಡು ಆ ಒಳಗಡೆ ಖಾಲಿ ಇರುವ ಪೋರ್ಷನ್ ಅನ್ನ ಫಿಲ್ ಮಾಡ್ತೇನೆ. ಸೊ ನಾವೀಗ ನೋಡೋದಾದ್ರೆ ರವಿ ಮತ್ತೆ ರಾಜು ಇಬ್ಬರು ಪೇಂಟ್ ಮಾಡಿದ ಆಕಾರಗಳು ಒಂದೇ ರೀತಿಯಾಗಿ ಕಾಣಿಸ್ತೇವೆ. ಹಾಗಾಗಿ ರಾಜು ಬಣ್ಣ ಹಚ್ಚಿದ ವಿಸ್ತೀರ್ಣವನ್ನ ಸಹ ನಾವು ಏನಂತ ಬರೀಬಹುದು, ಇಲ್ಲಿ 8 ಫೀಟ್ ಇಂಟು 3 ಫೀಟ್ 24 ಚದರ ಫೀಟ್ಗಳು ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ಸೊ ಈಗ ಈ
ಒಂದು ಆಕಾರಕ್ಕೆ ಒಂದು ಸೂತ್ರವನ್ನ ಉಪಯೋಗಿಸಿ ವಿಸ್ತೀರ್ಣವನ್ನ ಕಂಡು ಹಿಡಿಯೋದು ಹೇಗೆ ಅಂತ ನಾವಿಲ್ಲಿ ನೋಡೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಸಮಾಂತರ ಚತುರ್ಭುಜಗಳನ್ನ ತೆಗೆದುಕೊಂಡಿದ್ದೀನಿ. ಒಂದನೇ ಸಮಾಂತರ ಚತುರ್ಭುಜದಲ್ಲಿ ಪಾದ 1 ಅಂತ ಹೇಳಿ ನಾನಿಲ್ಲಿ ತಗೊಂಡಿದ್ದೀನಿ ಮತ್ತು ಅದರ ಒಂದು ಬಾಹುವನ್ನ ಬಾಹು 2 ಅಂತ ಹೇಳಿ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಇನ್ನು ಸಮಾಂತರ ಚತುರ್ಭುಜ 2ರಲ್ಲಿ ಮೊದಲನೇ ಸಮಾಂತರ ಚತುರ್ಭುಜದ ಆ 2 ಭಾಗಗಳೇನವೆ ಅದನ್ನ ಬಿಟ್ಟು ಇನ್ನೂ 2 ಭಾಗಗಳನ್ನ ನಾನು ಪಾದ 2 ಮತ್ತು ಬಾಹು 1 ಅಂತ ಹೇಳಿ ನಾನಿಲ್ಲಿ ಬರ್ಕೊಂತೀನಿ. ಈಗ ಮೊದಲನೇ ಸಮಾಂತರ ಚತುರ್ಭುಜದಲ್ಲಿ ನನಗೆ ಪಾದ 1 ಮತ್ತು ಬಾಹು 2 ಇದು 2ರ ನಡುವೆ ಇರುವ ಡಿಸ್ಟೆನ್ಸ್ ನನಗೆ ಎತ್ತರ ಅಂತ ಹೇಳಿ ಕೊಡುತ್ತದೆ. ಅದನ್ನ ನಾನು ಎತ್ತರ 1 ಅಂತ ಹೇಳಿ ಕರಿತೀನಿ. ಮತ್ತು ಇಲ್ಲಿ ಪಾದ ಮತ್ತು ಬಾಹು ನಡುವೆ ಇರುವ ಒಂದು ಡಿಸ್ಟೆನ್ಸ್ ಅದನ್ನ ನಾನು ಎತ್ತರ 2 ಅಂತ ಹೇಳಿ ಬರ್ಕೊಂತೀನಿ. ಈಗ ಆ 2 ಒಂದು ಸಮಾಂತರ ಚತುರ್ಭುಜಗಳ ಬಾಹುವಿನಲ್ಲಿ ಒಂದು ಸ್ಕೇಲ್ ಅನ್ನ ಈ ರೀತಿಯಾಗಿ ಇಟ್ಕೊಳ್ತಿದ್ದೀನಿ ಮತ್ತು ಆ 2 ಸಮಾಂತರ ಚತುರ್ಭುಜದ ಒಳಗಡೆ ಇರುವ ಪ್ರದೇಶದಲ್ಲಿ ಕಡ್ಡಿಗಳನ್ನ ಅಥವಾ ಪೇಪರ್ ಸ್ಟ್ರಿಪ್ಸ್ ಅನ್ನ ಈ ರೀತಿಯಾಗಿ ಜೋಡಣೆಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡ ನಂತರ ನಾನು ಸ್ಕೇಲ್ ಅನ್ನ ಈ ರೀತಿಯಾಗಿ ರೊಟೇಟ್ ಮಾಡ್ತೀನಿ. ಯಾವಾಗ ನಾನು ಸ್ಕೇಲ್ ಅನ್ನ ರೊಟೇಟ್ ಮಾಡ್ತೀನೋ ಅವಾಗ ಸಮಾಂತರ ಚತುರ್ಭುಜವು ಈ ರೀತಿಯಾಗಿ ಒಂದು ಕಡೆ ಬಂದು ನಿಂತ್ಕೊಳ್ತದೆ. ಈಗ ನಾನು ಗಮನಿಸಬೇಕಾದ್ರೆ ಇಲ್ಲಿ ಸಮಾಂತರ ಚತುರ್ಭುಜದ ಮೊದಲಿನ ಆಕಾರ ಈ ರೀತಿಯಾಗಿತ್ತು ಮತ್ತು ಯಾವಾಗ ಸ್ಕೇಲ್ ಅನ್ನು ನಾನು ಸ್ಥಳಾಂತರಿಸಿದೆನೋ ಆಗ ಅದು ಈ ರೀತಿಯಾಗಿ ಚೇಂಜ್ ಆಗಿದೆ. ಇಲ್ಲಿ ನಾನು ಗಮನಿಸ್ತಿರೋ ಹಾಗೆ ಪಾದ 1 ಯಾವುದೇ ಬದಲಾವಣೆಯನ್ನ ಕಂಡಿಲ್ಲ ಮತ್ತು ಎತ್ತರವೂ ಸಹ ಯಾವುದೇ ಬದಲಾವಣೆಯನ್ನ ಇಲ್ಲಿ ಕಂಡಿಲ್ಲ. ಎತ್ತರ ಮತ್ತು ಪಾದ 2 ಸೇಮ್ ಆಗಿವೆ. ಮತ್ತು ಇಲ್ಲಿ ನಾನು ಎರಡನೇ ಸಮಾಂತರ ಚತುರ್ಭುಜದಲ್ಲಿ ನಾನು ನೋಡಬೇಕಾದ್ರೆ ಇಲ್ಲಿಯೂ ಸಹ ಒಂದು ಡಿಸ್ಪ್ಲೇಸ್ಮೆಂಟ್ ಅಥವಾ ಒಂದು ಸ್ಥಳಾಂತರಗೊಂಡಿದೆ ಹೊರತಾಗಿ ಅದರ ಪಾದ ಮತ್ತು ಎತ್ತರ ಯಾವುದೇ ಒಂದು ಡಿಫರೆನ್ಸ್ ಅನ್ನ ಅದು ಕಂಡಿಲ್ಲ. ಹಾಗಾಗಿ ಇಲ್ಲಿ ಏನ್ ಹೇಳಬಹುದು ಅಂತಂದ್ರೆ ಒಂದೇ ಪಾದ ಅಗಲವಿರುವ ಮತ್ತು ಒಂದೇ ಎತ್ತರ ಹೊಂದಿರುವ ಒಂದು ಸಮಾಂತರ ಚತುರ್ಭುಜಗಳನ್ನ ನಾವು ಎಷ್ಟೇ ರೀತಿ ಬೇಕಾದರೂ ನಾವು ಜೋಡಿಸಬಹುದು. ಆ ರೀತಿಯಾಗಿ ಜೋಡಿಸಿದಾಗ ಅದರ ವಿಸ್ತೀರ್ಣ ನಾವು ಬದಲಾವಣೆ ಆಗುವುದನ್ನ ಕಾಣುವುದಿಲ್ಲ. ಚಿತ್ರದಲ್ಲಿ ತೋರಿಸಿರುವಂತೆ ಈಗ ಪಾದ AB ಇರುವ ಚತುರ್ಭುಜ ABCD ಇದರ ವಿಸ್ತೀರ್ಣ ಮತ್ತು AB ಯನ್ನ ಪಾದವಾಗಿ ಹೊಂದಿರುವ ಚತುರ್ಭುಜ ABEF ಈ 2 ಚತುರ್ಭುಜಗಳ ವಿಸ್ತೀರ್ಣಗಳು ಸಮವಾಗಿವೆ. ಆದರೆ ಇಲ್ಲಿ ಯಾವಾಗ ಒಂದು ವಿಸ್ತೀರ್ಣ ಬದಲಾಗುತ್ತದೆಯೋ ಸಂಬಂಧಪಟ್ಟ ಸುತ್ತಳತೆಯೂ ಸಹ ಇಲ್ಲಿ ಬದಲಾಗ್ತಿರ್ತದೆ. ಹಾಗಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ನಾನು ಪಾದ ಇಂಟು ಎತ್ತರ ಅಂತ ಹೇಳಿ ಇಲ್ಲಿ ಬರೆದುಕೊಳ್ಳಬಹುದಾಗಿದೆ. ಒಂದು ಪ್ರಶ್ನೆಯನ್ನ ನೋಡೋಣ. ಒಂದು ಸಮಾಂತರ ಚತುರ್ಭುಜದ ಬಾಹುಗಳು 10 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿವೆ. 10 ಸೆಂಟಿಮೀಟರ್ ನ ಪಾದಕ್ಕೆ ಅನುರೂಪವಾದ ಎತ್ತರ 4 ಸೆಂಟಿಮೀಟರ್ ಆಗಿದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಲಿಕ್ಕೆ ನಮಗೆ ಇಲ್ಲಿ ಹೇಳಿದ್ದಾರೆ. ಮೊದಲು ನಾನಿಲ್ಲಿ ಸಮಾಂತರ ಚತುರ್ಭುಜವನ್ನ ಈ ರೀತಿಯಾಗಿ ರಚನೆ ಮಾಡಿಕೊಳ್ಳೋಣ. ಇಲ್ಲಿ ಬಾಹುಗಳ ಉದ್ದ 2 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿದೆ ಮತ್ತು 2 ಸೆಂಟಿಮೀಟರ್ ಮತ್ತು ಪಾದಕ್ಕೆ ಅನುರೂಪವಾದ ಎತ್ತರ 4 ಸೆಂಟಿಮೀಟರ್ ಆಗಿರಲಿ. ನಮಗೆ ಬೇಕಾದ ಸಮಾಂತರ ಚತುರ್ಭುಜ ABCD ಆಗಿರಲಿ. CDಯು ಸಮಾಂತರ ಚತುರ್ಭುಜದ ಪಾದವಾಗಿದೆ ಮತ್ತು ಅದು 4 ಸೆಂಟಿಮೀಟರ್ ಅನುರೂಪವಾದ ಎತ್ತರವಾಗಿದೆ ಅಂತ ನಾವಿಲ್ಲಿ ಹೇಳಬಹುದು. ಸಮಾಂತರ ಚತುರ್ಭುಜ ABCDಯ ವಿಸ್ತೀರ್ಣವನ್ನ ಪಾದ CD ಇಂಟು ಎತ್ತರವನ್ನು ಗುಣಿಸುವುದರ ಮೂಲಕ ಇಲ್ಲಿ ಕಂಡು ಹಿಡಿಯಬಹುದಾಗಿದೆ. ಅದು 40 ಚದರ ಸೆಂಟಿಮೀಟರ್ಗಳಾಗಿವೆ. ಈಗ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವುದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇಲ್ಲಿ ಒಂದು ತ್ರಿಭುಜವನ್ನ ಕೊಡಲಾಗಿದೆ ಮತ್ತು ಆ ತ್ರಿಭುಜದ ಬಾಹುಗಳನ್ನ ನಾವು ಬಣ್ಣಗಳನ್ನ ತುಂಬುವುದರ ಮೂಲಕ ಹೈಲೈಟ್ ಮಾಡಿದ್ದೇವೆ. ಇದೇ ರೀತಿಯಾದ ಇನ್ನೊಂದು ತ್ರಿಭುಜವನ್ನ ನಾವು ರಚನೆ ಮಾಡಿಕೊಳ್ಳಬೇಕಾಗುತ್ತೆ ಮತ್ತು ಆ ರಚನೆ ಮಾಡಿಕೊಂಡ ತ್ರಿಭುಜವನ್ನ ABಯು ಪಾದವಾಗಿರುವಂತೆ ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ. ಅದನ್ನ ನಾವು ತ್ರಿಭುಜ ABD ಅಂತೇಳಿ ನಾವಿಲ್ಲಿ ಕರೆಯೋಣ. ಈಗ ಒಂದು ಸಮಾಂತರ ಚತುರ್ಭುಜ ಉಂಟಾಗಿದೆ. ಆ ಸಮಾಂತರ ಚತುರ್ಭುಜವು ಸಮಾಂತರವಾಗಿದೆ ಎಂದು ನಾವು ಮೂಲ ಪಟ್ಟಿಯನ್ನ ತೆಗೆದುಕೊಂಡು ಪರೀಕ್ಷಿಸೋಣ. ಈಗ ಮೂಲ ಪಟ್ಟಿಯನ್ನ ನಾನು ಈ ರೀತಿಯಾಗಿ ಆ ಸಮಾಂತರ ಚತುರ್ಭುಜದ BDಯ ಮೇಲಿಟ್ಟು ಸರಿಸಿದಾಗ ADಯ ಒಂದು ಎತ್ತರ ಸಮವಾಗಿದೆ ಅಂತ ಹೇಳಿ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಸಮಾಂತರ ಚತುರ್ಭುಜ ಉಂಟಾಗಿದೆ ಮತ್ತು ಆ ಒಂದು ಎತ್ತರವನ್ನ ನಾನು H1 ಅಂತ ಹೇಳಿ ಕರ್ಕೊಂತಿದ್ದೀನಿ. ಅದೇ ರೀತಿಯಾಗಿ ಈಗ ಮೂಲೆ ಪಟ್ಟಿಯನ್ನ ADಯ ಮೇಲಿಟ್ಟು BCಯ ಎತ್ತರವನ್ನ ಪರೀಕ್ಷಿಸಿದಾಗ ಎತ್ತರವು ಸೇಮ್ ಆಗಿರುತ್ತದೆ. ಹಾಗಾಗಿ ಸಮಾಂತರ ಚತುರ್ಭುಜ ಉಂಟಾಗಿದೆ ಅಂತ ನಾನು ಹೇಳ್ಬೋದು. ಅದನ್ನ ನಾನು H2 ಹೈಟ್ ಅಂತ ಹೇಳಿ ನಾನು ಇಲ್ಲಿ ಬರ್ಕೊಂತೀನಿ. ಇಲ್ಲಿ ಸಮಾಂತರ ಚತುರ್ಭುಜವನ್ನ ನಾವು 2 ತ್ರಿಭುಜಗಳನ್ನ ತೆಗೆದುಕೊಂಡು ರಚನೆ ಮಾಡಿದ್ದೇವೆ. ಹಾಗಾಗಿ ನನಗೆ ಒಂದು ತ್ರಿಭುಜದ ವಿಸ್ತೀರ್ಣ ಎಷ್ಟಾಗಿರುತ್ತೆ ಅಂತಂದಾಗ ಅದು ಸಮಾಂತರ ಚತುರ್ಭುಜದ ಅರ್ಧ ವಿಸ್ತೀರ್ಣ ಒಂದು ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಕರಿಬಹುದು.
ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂತ ಹೇಳಿ ನಾನು ಇಲ್ಲಿ ಕರಿತೀನಿ. ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಲಿಕ್ಕೆ ನನಗೆ ಪಾದ ಮತ್ತು ಎತ್ತರದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣವನ್ನ ನಾನು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತೇಳಿ ನಾನು ಇಲ್ಲಿ ಬರೆದುಕೊಂಬುದಾಗಿದೆ. ಒಂದು ಪ್ರಶ್ನೆಯನ್ನ ನೋಡೋಣ. ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಲಂಬಕೋನವು ಶೃಂಗ ಬಿ ಯಲ್ಲಿದೆ. ತ್ರಿಭುಜದ ಬಾಹುಗಳು 5 ಸೆಂಟಿಮೀಟರ್, 12 ಸೆಂಟಿಮೀಟರ್ ಮತ್ತು 13 ಸೆಂಟಿಮೀಟರ್. ತ್ರಿಭುಜ ಎಬಿಸಿ ವಿಸ್ತೀರ್ಣವನ್ನ ಇಲ್ಲಿ ನಾನು ಕಂಡು ಹಿಡಿಯಬೇಕಾಗಿದೆ. ಪರಿಹಾರವನ್ನ ನೋಡೋಣ. ಲಂಬಕೋನ ತ್ರಿಭುಜ ಎಬಿಸಿಯಲ್ಲಿ ಲಂಬಕೋನವು ಶೃಂಗ ಬಿ ಯಲ್ಲಿದೆ ಅಂತ ಹೇಳಿ ಕೊಡಲಾಗಿದೆ. ಹಾಗಾಗಿ ಶೃಂಗ ಬಿ ಯಲ್ಲಿ ನಾವು ರೈಟ್ ಆಂಗಲ್ ಅನ್ನ ತೋರಿಸಲಾಗಿದೆ ಮತ್ತು ತ್ರಿಭುಜದ 3 ಬಾಹುಗಳ ಉದ್ದಗಳನ್ನ ಇಲ್ಲಿ ಕೊಡಲಾಗಿದೆ. 5 ಸೆಂಟಿಮೀಟರ್, 12 ಸೆಂಟಿಮೀಟರ್ ಮತ್ತು 13 ಸೆಂಟಿಮೀಟರ್. ಸೊ ನಾವು ಹೇಗೆ ಎಸಿ ಯನ್ನ 13 ಸೆಂಟಿಮೀಟರ್ ಆಗಿ ತೆಗೆದುಕೊಂಡಿದ್ದೀವಿ ಅನ್ನೋದಕ್ಕೆ, ಇಲ್ಲಿ ಶೃಂಗ ಬಿ ಯ ಕೋನವು ಲಂಬ ಕೋನ ಆಗಿರುವುದರಿಂದ ತ್ರಿಭುಜದ ವಿಕರ್ಣ ಏನಾಗಿರುತ್ತೆ, ಬಾಹು ಎಸಿ ಆಗಿರುತ್ತೆ. ಮತ್ತು ವಿಕರ್ಣವು ತ್ರಿಭುಜದ ಅತಿ ದೊಡ್ಡ ಬಾಹು ಆಗಿರುವುದರಿಂದ ತ್ರಿಭುಜ ಎಬಿಸಿ ಚಿತ್ರದಲ್ಲಿ ತೋರಿಸಿದಂತೆ ಕಾಣುತ್ತದೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಈಗ ನಾವು ತ್ರಿಭುಜದ ಪಾದ 12 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊಳ್ಳೋಣ. ತ್ರಿಭುಜದ ಎತ್ತರ 5 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊಳ್ಳೋಣ. ನಮಗೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಲಿಕ್ಕೆ ಬೇಕಾದ ಸೂತ್ರ ಗೊತ್ತಿದೆ. ಅರ್ಧ ಇಂಟು ಪಾದ ಇಂಟು ಎತ್ತರ. ಬೆಲೆಗಳನ್ನ ನಾವಿಲ್ಲಿ ಹಾಕಿದಾಗ ಅರ್ಧ ಇಂಟು 12 ಇಂಟು 5 ಅಂತ ಹೇಳಾಗ್ತದೆ. ಹಾಗಾಗಿ ಲಂಬಕೋನ ತ್ರಿಭುಜದ ಎಬಿಸಿ ವಿಸ್ತೀರ್ಣವು 30 ಚದರ ಸೆಂಟಿಮೀಟರ್ ಆಗಿರುತ್ತದೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಇಲ್ಲಿ ಒಂದು ಹೋಮ್ವರ್ಕ್ ಪ್ರಶ್ನೆಯನ್ನ ಕೊಡಲಾಗಿದೆ. ಪರಿಹಾರವನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನಿಸಿ. ಟೀಚೋಪಿಯಾದಲ್ಲಿ ಹಲವಾರು ಸಂಪನ್ಮೂಲಗಳು ಲಭ್ಯವಿರುತ್ತವೆ. ಅನುಗುಣವಾಗಿ ಪಾಠ ಯೋಜನೆ, ಅಭ್ಯಾಸ ಹಾಳೆ. ಈ ಅಭ್ಯಾಸ ಹಾಳೆಗಳಲ್ಲಿ 40 ರಿಂದ 50 ಪ್ರಶ್ನೆಗಳಿರುತ್ತವೆ ಮತ್ತು ಅದಕ್ಕೆ ಉತ್ತರವೂ ಸಹ ಇರುತ್ತವೆ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಎಕ್ಸ್ಪ್ಲೇನರ್ ವಿಡಿಯೋಸ್, ಅದರಂತೆ ಪರಿಕಲ್ಪನಾ ನಕ್ಷೆ. ಈ ಎಲ್ಲ ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆಪ್ನಲ್ಲಿ ಲಭ್ಯವಿರುವುದರಿಂದ ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದಗಳು.